ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಬಂದು SSLC ಎಕ್ಸಾಮ್ ನ ಸ್ಕ್ಯಾನರ್ಡ್ ಕಾಪಿ, ರೀಟೋಟಲಿಂಗ್ ಮತ್ತೆ ರಿವ್ಯಾಲ್ಯೂಯೇಷನ್ ಬಗ್ಗೆ ಇನ್ಫಾರ್ಮೇಶನ್ ಕೇಳ್ತಿದ್ರಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಸೊ ಮೊದಲನೇದಾಗಿ ತುಂಬಾ ಜನ ಬಂದು ಎಲ್ಲರೂ ಕೂಡ ಪಾಸ್ ಆಗಿದ್ದೀರಾ ಅಂತ ಹೇಳಿ ಅಂತ ಅನ್ಕೊಂತೀನಿ. ಸೊ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಒಂದ್ ವೇಳೆ ನೀವೇನ ಫೇಲ್ ಆಗಿದ್ದೀರಾ ಅಂತ ಹೇಳೋದಾದ್ರೆ ನಮ್ಮ ಒಂದು ಪಾಸಿಂಗ್ ಪ್ಯಾಕೇಜ್ ಸಿಗುತ್ತೆ. ಮತ್ತೆ ವಿಡಿಯೋನ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ಇವಾಗಲೇ 6 ವಿಡಿಯೋಸ್ಗಳು ನಮ್ಮ ಚಾನಲ್ ಅಲ್ಲಿ SSLC ರಿಲೇಟೆಡ್ ಅಪ್ಡೇಟ್ ಆಗಿದೆ ಅಂತಾನೆ ಹೇಳ್ಬೋದು. ಅಪ್ಲೋಡ್ ಮಾಡಿದೀವಿ. ಕನ್ನಡ, ಇಂಗ್ಲಿಷ್, ಹಿಂದಿ, ಮ್ಯಾಥ್ಸ್, ಸೈನ್ಸ್, ಸೋಷಿಯಲ್ ಎಲ್ಲಾನು ಕೂಡ ಪಾಸಿಂಗ್ ಪ್ಯಾಕೇಜ್ ನ ಎಕ್ಸ್ಪ್ಲೈನ್ ಮಾಡಿದೀವಿ. ಇದು ನಿಮ್ಗೆ ವಿಡಿಯೋಸ್ಗಳು ಬೇಕು ಅಂದ್ರೆ ನಮ್ಮ ಚಾನಲ್ಗೆ ಮೆಂಬರ್ ಆಗ್ಬೇಕಾಗತ್ತೆ. ಸೊ ಯಾವ ರೀತಿ ಮೆಂಬರ್ ಆಗೋದು ಅಂದ್ರೆ, ನೀವು ವಿಡಿಯೋ ನೋಡ್ತಿದ್ದೀರಾ ನೋಡಿ, ಅಲ್ಲೇ ಜಾಯಿನ್ ಬಟನ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ರೆ ಅಲ್ಲಿ ನಿಮ್ಗೆ 59 ರೂಪಾಯಿ ಪ್ಲಾನ್ ಸಿಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಲ್ಲೇ ನಿಮ್ಗೆ 6 ವಿಡಿಯೋಸ್ಗಳು ಶೋ ಆಗುತ್ತೆ. 59 ರೂಪಾಯಿ ಪ್ಲಾನ್ ಮೇಲೆ ಕ್ಲಿಕ್ ಮಾಡ್ಕೊಂಡು UPI ID ಹಾಕ್ಬಿಟ್ಟು ನೀವು 59 ರೂಪಾಯಿನ ಪೇ ಮಾಡ್ಬೇಕಾಗತ್ತೆ. ಇಲ್ಲಾಂದ್ರೆ ಫೋನ್ ಪೇ ಮುಖಾಂತರ ರೀಡೈರೆಕ್ಟ್ ಮಾಡ್ಕೊಂಡು ಫೋನ್ ಪೇ ನಲ್ಲಿ ಪೇ ಮಾಡ್ಬೇಕಾಗತ್ತೆ. ಸೊ ನಮ್ಮ ಚಾನಲ್ಗೆ ಮೆಂಬರ್ ಆಗ್ತೀರಾ ನೀವು, ಒಂದು ತಿಂಗಳ ಮಟ್ಟಿಗೆ ನೀವು ಆ ಒಂದು ವಿಡಿಯೋಸ್ಗಳನ್ನ ಫ್ರೀ ಆಗಿ ನೋಡಬಹುದು, ಡೌನ್ಲೋಡ್ ಕೂಡ ಮಾಡ್ಕೋಬಹುದು. 59 ರೂಪಾಯಿ ಪ್ಲಾನ್ ನ ಯೂಸ್ ಮಾಡ್ಕೊಂಡು ನಮ್ಮ ಚಾನಲ್ಗೆ ಮೆಂಬರ್ ಆಗಿದ್ದೀರಾ ಅಂದ್ರೆ ನಿಮ್ಗೆ ಫ್ರೀ ಆಗಿ PDF ಸಿಗುತ್ತೆ ಅಂತಾನೆ ಹೇಳ್ಬೋದು. ಕಾಮರ್ಸ್ ಆಗಿರ್ಲಿ, ಸೈನ್ಸ್ ಆಗಿರ್ಲಿ, SSLC ಆಗಿರ್ಲಿ, ಯಾವ್ದಾದ್ರು ಕೂಡ ನಮ್ಮ ಚಾನಲ್ಗೆ 59 ರೂಪಾಯಿ ಕೊಟ್ಟು ಮೆಂಬರ್ ಆಗಿದ್ದೀರಾ ಅಂದ್ರೆ ಫ್ರೀ ಆಗಿ ಸ್ಟಡಿ PDF ಸಿಗುತ್ತೆ ಅಂತಾನೆ ಹೇಳ್ಬೋದು. ಎಲ್ಲಾ ಸಬ್ಜೆಕ್ಟ್ ನ ಒಂದು PDF ಫ್ರೀ ಆಗಿ ಸಿಗುತ್ತೆ. ವಿತ್ ವಿಡಿಯೋನು ಕೂಡ ಆಕ್ಟಿವೇಟ್ ಆಗುತ್ತೆ. ಎಲ್ಲರೂ ಕೂಡ ವಿಡಿಯೋ ನೋಡ್ಕೊಂಡು PDF ನ ಓದ್ಕೋಬಹುದು. ಓಕೆ, ಬರೀ ಪಾಸಿಂಗ್ ಪ್ಯಾಕೇಜ್ ಬೇಕು ಅಂದ್ರೂ ಕೂಡ ಸಿಗುತ್ತೆ. 50 ರೂಪಾಯಿ ಅಷ್ಟೇ. ಅದೇ ನಂಬರ್ಗೆ ಮೆಸೇಜ್ ಮಾಡಿ, ನಾನು ನಿಮಗೆ ಕಳಿಸ್ಕೊಡ್ತೀನಿ. ಚೆನ್ನಾಗಿ ಓದ್ಕೊಳ್ಳಿ. నేను ರಿವ್ಯಾಲ್ಯೂಯೇಷನ್ ಮತ್ತೆ ರೀಟೋಟಲಿಂಗು ಕೂಡ ಹಾಕಬೇಕು ಅಂದ್ರೆ ಹಾಕಬಹುದು. ಓಕೆನಾ? ಸೊ ಮೊದಲನೇದಾಗಿ ಸ್ಕ್ಯಾನರ್ಡ್ ಕಾಪಿಗೆ ನೀವು ಫಸ್ಟ್ ಸ್ಕ್ಯಾನರ್ಡ್ ಕಾಪಿ ತರಿಸ್ಕೋಬೇಕಾಗುತ್ತೆ. ರಿವ್ಯಾಲ್ಯೂಯೇಷನ್ಗೆ ಡೈರೆಕ್ಟ್ ಆಗಿ ಹಾಕಕ್ ಆಗಲ್ಲ. ಫಸ್ಟ್ ನೀವು ಸ್ಕ್ಯಾನರ್ಡ್ ಕಾಪಿನ ತರಿಸ್ಕೊಂಡು ನಿಮ್ಮ ಒಂದು ಟೀಚರ್ಸ್ ಹತ್ರ ವ್ಯಾಲ್ಯೂಯೇಷನ್ ಮಾಡಿಸಿ. ನಿಮ್ಮ ಒಂದು ಸ್ಕೂಲ್ನ ಒಂದು ಟೀಚರ್ಸ್ ಹತ್ರ ವ್ಯಾಲ್ಯೂಯೇಷನ್ ಮಾಡಿಸಿ. ಅವ್ರೇನು ಮಾರ್ಕ್ಸ್ ಕೊಡಲ್ಲ, ವ್ಯಾಲ್ಯೂಯೇಷನ್ ಮಾಡಿಸಿ ಸ್ಕೂಲಿಗೆ ಸಬ್ಮಿಟ್ ಮಾಡಿದ್ದೀರಾ ಅಂದರೆ ಅವರು ಮತ್ತೆ ಪೋಸ್ಟ್ ಮಾಡ್ತಾರೆ. ಅಲ್ಲಿ ಮತ್ತೆ ಇನ್ನೊಂದ್ಸತಿ ವ್ಯಾಲ್ಯೂಯೇಷನ್ ನಡೆಯುತ್ತೆ. ಸೊ ಅಲ್ಲೇ ನನ್ನ ಕರೆಕ್ಟ್ ಆಗಿತ್ತು ಅಂತ ಹೇಳಿದ್ರೆ ನಿಮಗೆ ಮಾರ್ಕ್ಸ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಟೀಚರ್ಸ್ ಹತ್ರ ಟೆಕ್ಸ್ಟ್ ಕ್ಲೀನಾಗಿ ವ್ಯಾಲ್ಯೂಯೇಷನ್ ಮಾಡಿಸೋದು ತುಂಬ ಇಂಪಾರ್ಟೆಂಟ್. ಓಕೆನಾ? ಸೊ ಮೊದಲನೇದಾಗಿ ಸ್ಕ್ಯಾನರ್ಡ್ ಕಾಪಿಗೆ 23ನೇ ತಾರೀಕು ಇವತ್ತಿಂದನೇ ಇದೆ ಅಂತಾನೆ ಹೇಳ್ಬೋದು. 26ನೇ ತಾರೀಕು ತನಕನೂ ಕೂಡ ಸ್ಕ್ಯಾನರ್ಡ್ ಕಾಪಿನ ನೀವು ಆನ್ಲೈನ್ ಅಲ್ಲಿ ತರಿಸ್ಕೋಬಹುದು, ಅಪ್ಲೈ ಮಾಡಬಹುದು. ಓಕೆನಾ? ಸೊ 26ನೇ ತಾರೀಕು ಲಾಸ್ಟ್ ಡೇಟ್ ಇದೆ. ಅದಕ್ಕೆ ರಿವ್ಯಾಲ್ಯೂಯೇಷನ್ಗೆ 27ನೇ ತಾರೀಕು ಕೊಟ್ಟಿದ್ದಾರೆ. 26ನೇ ತಾರೀಕು ಒಳಗಡೆ ನೀವು ಸ್ಕ್ಯಾನರ್ಡ್ ಕಾಪಿನ ತರಿಸ್ಕೊಂಡಿದ್ದೀರಾ ಅಂದ್ರೆ 27ನೇ ತಾರೀಕು ರಿವ್ಯಾಲ್ಯೂಯೇಷನ್ಗೆ ನೀವು ಹಾಕಬಹುದು. ಒಂದೇ ದಿವಸ ಟೈಮ್ ಕೊಟ್ಟಿರುವಂತ ರಿವ್ಯಾಲ್ಯೂಯೇಷನ್ಗೆ 27, 28 2 ದಿನ, 27, 28 2 ದಿನ ನಿಮ್ಗೆ ಟೈಮ್ ಇರುತ್ತೆ. ಅದಾದ್ಮೇಲೆ ರೀಟೋಟಲಿಂಗ್ ಹಾಕ್ತೀರಾ ಅಂತ ಹೇಳೋದಾದ್ರೆ, ಮತ್ತೆ ರೀಟೋಟಲಿಂಗ್ ಅಂದ್ರೆ ಏನು ಅಂದ್ರೆ, ಇವಾಗ ಒಂದು ಕ್ವಶನ್ ನಲ್ಲಿ ಅಂದ್ರೆ ಒಂದು ಮೈನ್ ನಲ್ಲಿ 5 ಮಾರ್ಕ್ಸ್ ಇರುತ್ತೆ ಅಂತ ಅನ್ಕೊಳ್ಳಿ. ಅವರು ಮಿಸ್ ಆಗಿ 4 ಹಾಕ್ಬಿಟ್ಟಿರ್ತಾರೆ. ಸೊ ಇದರಿಂದ ಏನಾಗುತ್ತೆ, 1 ಮಾರ್ಕ್ಸ್ ನಿಮ್ಗೆ ಕಟ್ ಆಗಿರುತ್ತೆ. ಸೊ ನೀವು ರೀಟೋಟಲಿಂಗ್ ಹಾಕಿದ್ದೀರಾ ಅಂತ ಹೇಳೋದಾದ್ರೆ ಮತ್ತೆ ಅವರು ಟೋಟಲ್ ಮಾಡ್ತಾರೆ ಎಲ್ಲ ಕಡೆಯಿಂದನು. ಸೊ ಕರೆಕ್ಟಾಗಿ ಮೇನ್ಸ್ಗಳಿಗೆ ಮಾರ್ಕ್ಸ್ನ ಕೊಟ್ಟಿದ್ದಾರಾ ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ ನಿಮ್ಗಲ್ಲಿ ಮೆನ್ಷನ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಸೊ ಅದಾದ್ಮೇಲೆ ನಾನು ಅಮೌಂಟನ್ನು ಕೂಡ ಹೇಳ್ತೀನಿ ಎಷ್ಟೆಷ್ಟು ಅಂತ ಹೇಳ್ಬಿಟ್ಟು. ಅದು PDF ನಲ್ಲಿ ಮೆನ್ಷನ್ ಮಾಡಿದಾರೋ ಇಲ್ವೋ ಗೊತ್ತಿಲ್ಲ, ಒಂದ್ಸತಿ ಚೆಕ್ ಮಾಡ್ಕೊಂಡು ಹೇಳ್ತೀನಿ ಇವಾಗ. ಸೊ ಅದಾದ್ಮೇಲೆ ಸ್ಟಾರ್ಟ್ ಡೇಟ್ ನೋಡ್ಕೊಳ್ಳೋದಾದ್ರೆ 27ನೇ ತಾರೀಕಿಂದ ಹಿಡಿದು 28ನೇ ತಾರೀಕು ತನಕನೂ ಕೂಡ ರೀಟೋಟಲಿಂಗ್ಗೆ ನೀವು ಹಾಕ್ಬೋದು. ಓಕೆನಾ? ಒಂದು ವೇಳೆ ಆಫ್ಲೈನ್ ಅಪ್ಲಿಕೇಶನ್ ಹಾಕ್ತೀರಾ ಥ್ರೂ ಸ್ಕೂಲು ಅಂತ ಹೇಳೋದಾದ್ರೆ 27 ಮತ್ತೆ 29ನೇ ತಾರೀಕು ತನಕನೂ ಕೂಡ ಟೈಮ್ ಇರುತ್ತೆ. ಸೊ ಸ್ಕ್ಯಾನರ್ಡ್ ಕಾಪಿ ಫಸ್ಟೇ ಹಾಕ್ಬೇಕಾಗತ್ತೆ. ಇವಾಗ ಅಮೌಂಟ್ ಬಗ್ಗೆ ನೋಡೋಣ ಅಂತೆ. ಫಸ್ಟ್ ಆಫ್ ಆಲ್ ಸ್ಕ್ಯಾನರ್ಡ್ ಕಾಪಿ ಒಂದು ಸಬ್ಜೆಕ್ಟ್ಗೆ 530 ರೂಪಾಯಿ ಆಗುತ್ತೆ. ಸ್ಕ್ಯಾನರ್ಡ್ ಕಾಪಿ ನೀವು ತರಿಸ್ತೀರಾ ಅಂತ ಹೇಳೋದಾದ್ರೆ ಆನ್ಲೈನ್ ಅಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. 530 ರೂಪಾಯಿ ಆಗುತ್ತೆ. ರಿವ್ಯಾಲ್ಯೂಯೇಷನ್ ಒಂದು ಸಬ್ಜೆಕ್ಟ್ಗೆ ಆಲ್ಮೋಸ್ಟ್ 800 ರೂಪಾಯಿ ಆಗುತ್ತೆ ಅಂತಾನೆ ಹೇಳ್ಬೋದು. ಇದು ಪೇ ಮಾಡ್ಬೇಕಾದ್ರೆ ನಿಮ್ಗೆ ಒಂದು 50-60 ರೂಪಾಯಿ ಡಿಫ್ರೆನ್ಶಿಯೇಟ್ ಆಗಬಹುದು. GST ಎಲ್ಲಾನು ಕೂಡ ಆಡ್ ಮಾಡಿರ್ತಾರೆ. ಸೊ ಹಂಗಾಗಿನೇ ಸೊ ಆಗಬಹುದು. ರೀಟೋಟಲಿಂಗ್ಗೆ ಪರ್ ಸಬ್ಜೆಕ್ಟ್ ನಿಮ್ಗೆ 100 ರೂಪಾಯಿ ಇರಬಹುದು. ಸೊ ಇದು ನಿಮ್ಗೆ ಗೊತ್ತಾಗಬೇಕು ಅಂತ ಹೇಳೋದಾದ್ರೆ ವೆಬ್ಸೈಟ್ ನ ಚೆಕ್ ಮಾಡ್ಕೊಂಡು ನೀವು ಪೇ ಮಾಡ್ಕೋಬಹುದು. ಓಕೆನಾ? ಸೊ ನಾರ್ಮಲ್ ಆಗಿ 530 ರೂಪಾಯಿ, 800 ರೂಪಾಯಿ ಈ ತರ ಇರುತ್ತೆ ಅಂತಾನೆ ಹೇಳ್ಬೋದು. ಸೊ PUC 1600 ರೂಪಾಯಿ ಒಂದು ಸಬ್ಜೆಕ್ಟ್ PUC, ಅದನ್ನ ನೋಡ್ಕೊಳ್ಳೋದಾದ್ರೆ ಇದು ಬೆಟರ್. ಸೊ ಹಂಗಾಗಿನೇ ಸೊ ನೀವು ಏನಿಲ್ಲ ಗುರು ಮತ್ತೆ ಸಪ್ಲಿಮೆಂಟ್ರಿ ಬರಿತೀನಿ ಅಂತ ಹೇಳೋದಾದ್ರೆ ಅದಕ್ಕೆ ನಾನು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಪಾಸಿಂಗ್ ಪ್ಯಾಕೇಜ್ ತಗೊಂಡು ಓದ್ಕೋಬಹುದು. ಓಕೆನಾ? ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.